ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಟು ಡೇ 2 ಆಫ್ 21 ಡೇ ಸ್ಟಡಿ ಚಾಲೆಂಜ್. ಏನಿದು 3 ಡೇಸ್ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಲೈಟಾಗಿ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡಿ ಎಡಿಟ್ ಮಾಡಲಿಕ್ಕೂ ಆಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಸೊ ಓದೋದಕ್ಕೂ ಕೂಡ ಆಗಿರಲಿಲ್ಲ, ಯಾಕೆ ಅಂತಂದರೆ ನನಗೆ ಫುಲ್ ಒಂಥರ ಫೀವರ್ ಥರ ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಮಾರ್ನಿಂಗ್ ಕೂಡ ನನಗೆ ಓದೋದಕ್ಕೆ ಆಗಿರಲಿಲ್ಲ. ಸೊ ಹಂಗೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಿಂದ ನನಗೆ ಕಾಲೇಜಲ್ಲಿ ಸ್ವಲ್ಪ ವರ್ಕ್ ಇತ್ತು. ಸೊ ಕಾಲೇಜ್ಗೆ ಹೋಗಿ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗು ಓದೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ನೀವೆಲ್ಲ ಯಾವ ಎಕ್ಸಾಮ್ಸ್ಗೆ ಓದ್ತಿದ್ದೀರಾ ಆ್ಯಂಡ್ ಎಷ್ಟು ಓದಿದ್ದೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಯಾರಿಗಾದರೂ ನಾನು ಈ ಹಿಂದೆನೂ ವೀಡಿಯೋಸಲ್ಲಿ ಹೇಳಿದ್ದೆ, ನಿಮ್ಗೆ ಏನಾದರೂ ನೋಟ್ಸ್ ಬೇಕಿದ್ದರೆ, ಏನಾದರೂ ಒಂದು ಓದೋದಕ್ಕೆ ಹೆಲ್ಪ್ ಬೇಕಿತ್ತು ಅಂದರೆ ನಮ್ಮ ಗ್ರೂಪಲ್ಲಿ ನೀವು ಮೆಸೇಜ್ ಮಾಡ್ಬೋದು. ಬೇರೆ ಯಾರಾದರೂ ನೀವು ಓದ್ತಿರೋ ಅಂತಹ ಒಂದು ಎಕ್ಸಾಮ್ಸ್ಗೆ ಅವರು ಕೂಡ ಪ್ರಿಪೇರ್ ಆಗ್ತಿದ್ರೆ ಸೊ ನಿಮಗೆ ನೋಟ್ಸ್ ಅಲ್ಲೇ ಸಿಕ್ಬಿಡುತ್ತಲ್ವ, ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ. ನಮ್ಮ ಟೆಲಿಗ್ರಾಮ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಪ್ರೊಫೈಲಲ್ಲಿ ಕೂಡ ಇರುತ್ತೆ, ಸೊ ನೀವು ಜಾಯ್ನ್ ಆಗ್ಬೋದು. ನೀವೆಲ್ಲ ಯಾವ ರೀತಿ ಓದ್ತಿದ್ದೀರಾ ಆ್ಯಂಡ್ ಟೈಮ್ ಟೇಬಲ್ ಮಾಡಿದ್ದೀರಾ, ಅಥವಾ ಸಪೋಸ್ ಕೆಲಸಕ್ಕೆ ಹೋಗ್ಕೊಂಡು ನನಗೆ ಓದೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರಾದರೆ ನಾನು ಹೇಳೋದಿಷ್ಟೇನೆ, ಒಂದು ಕೆಲಸನ ಅಲ್ಲಿ ನೀವು ಮಾಡಬೇಕಾದ್ರೆ ಕೆಲಸ ಮಾಡ್ತಿದ್ದೀನಿ, ಹೌದು ನನಗೆ ಇದಕ್ಕೆ ಸಂಬಳ ಬರ್ತಿದೆ, ನಾನು ಇದಕ್ಕೆ ಸರ್ವಿಸ್ ಕೊಡ್ತಿದ್ದೀನಿ ಅಂತ 100% ಮಾಡಿ. ಯಾಕೆ ಅಂದರೆ ಆ ಕಡೆ ಕೆಲಸನೂ ಮಾಡೋಕ್ಕಾಗ್ತಿಲ್ಲ, ನಾನು ಓದ್ತಿಲ್ಲ ಅನ್ನೋ ಪ್ರೆಷರ್ ನಿಮ್ಮ ಮನಸ್ಸಲ್ಲಿ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ನೀವು ಓದಿರೋದನ್ನ ಮರ್ಯಾದೆಗೆ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೋಸ್ಕರ ಫಸ್ಟು ನೀವೇನು ಕೆಲಸ ಮಾಡ್ತಿದ್ರೆ ಅದಕ್ಕೆ 100% ಕೊಟ್ಟು ಮಾಡಿ. ಆ್ಯಂಡ್ ಮನೆಗೆ ಬಂದುಬಿಟ್ಟು ನೀವು, ನಾನು ಹೇಳ್ತೀನಲ್ವ, 4 ಅವರ್ಸ್ ಅಥವಾ 5 ಅವರ್ಸೇ ಓದಿದ್ರೂ ಸಾಕು. ಬೇರೆಯವರೆಲ್ಲ ಹೇಳ್ತಾರೆ 8 ಅವರ್ಸು 10 ಅವರ್ಸು 16 ಅವರ್ಸ್ ಓದ್ತಿದ್ದೀವಿ ಅಂತ. ಓಕೆ, ಅವರು ಓದಲಿ, ಅವ್ರದ್ದು ಕನ್ಸಿಸ್ಟೆನ್ಸಿ ಅವ್ರ ಜೊತೆಗಿರಲಿ. ಯಾಕೆ 5 ಅವರ್ಸ್ 6 ಅವರ್ಸ್ ಓದಿ ಬೇರೆಯವರೆಲ್ಲ ಕೆಲಸ ಮಾಡ್ಕೊಂಡು ಮನೆ ನಡೆಸಿದವ್ರು ಯಾರು ಕೂಡ ಗೌರ್ಮೆಂಟ್ ಜಾಬ್ಸಲ್ಲಿ ಇಲ್ವಾ, ಅವ್ರು ಯಾರಿಗೂ ಸಕ್ಸಸ್ ಸಿಗಲೇ ಇಲ್ವಾ? ಹಂಗನ್ಬಿಟ್ಟು ನಾನು ಜಸ್ಟ್ ನಿಮ್ಮನ್ನು ಮೋಟಿವೇಟ್ ಮಾಡ್ತಿಲ್ಲ. ಆ ಟೈಮ್ ಅಷ್ಟೇ ಕನ್ಸಿಸ್ಟೆನ್ಸಿಯಿಂದನೂ ಇರಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಅವಾಗ 8 ಅವರ್ಸ್ 10 ಅವರ್ಸ್ ಓದ್ತಾ ಇದ್ದೆ, ಅದೇ ರೀತಿ ಕನ್ಸಿಸ್ಟೆನ್ಸಿ ಇತ್ತು. ಬಟ್ ಟೈಮ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಹೊಟ್ಟೆಪಾಡಿಗೋಸ್ಕರ ದುಡಿಲೇಬೇಕಾಗುತ್ತೆ. ಎಲ್ಲರ ಮೇಲೂ ಸ್ಟೆಬಿಲಿಟಿ ಇರಬೇಕಂತ ಏನಿಲ್ಲ ಅಲ್ವಾ? ಸೊ ಯಾವತ್ತಿಗೂ ನಿಮಗೆ ನೀವು ಡಿಗ್ರೇಡ್ ಮಾಡ್ಕೋಬೇಡಿ, ನಿಮಗೆ ನೀವು ಬೈಕೋಬೇಡಿ ನನ್ನ ಸಿಚುವೇಶನ್ ಯಾಕೆ ಈ ರೀತಿ ಇದೆ ಅಂತ. ಸೊ ನಿಮಗೆ ಏನೇ ಸಿಕ್ಕಿದ್ರೂ ನೀವು ಫೈಟ್ ಮಾಡ್ಕೊಂಡು ಮುಂದೆ ಹೋಗಿ. ಯಾಕೆಂದರೆ ಕಷ್ಟ ಜಾಸ್ತಿ ಯಾರಿಗೆ ಬರುತ್ತೆ ಅಂತಂದರೆ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗೋರಿಗೆ ಜಾಸ್ತಿ ಕಷ್ಟ ಬರುತ್ತೆ ಅನ್ನೋದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಇದುವರೆಗೂ. ಹಾಗಾಗಿ ನಾಳೆ ದಿನ ನಮ್ಗೆ ಇವತ್ತು ನಮಗೆ ಇಷ್ಟು ಕಷ್ಟ ಬರ್ತಿದೆ ಅಂದರೆ ನಾಳೆ ದಿನ ಏನೋ ನಮಗೆ ಒಳ್ಳೇದು ಆಗೇ ಆಗುತ್ತೆ ಅಂತ ನಾವು ಅಂದ್ಕೊಳ್ಳೋಣ. ಅದ್ರ ಜೊತೆಗೆ ಕೆಲವ್ರು ಇಷ್ಟವರು ಓದ್ತಾರೆ, ಅವ್ರು ಇಷ್ಟೊಂದು ಕಾಂಪಿಟೇಷನ್ ಇದೆ, ನನ್ನ ಕೈಲಿ ಆಗುತ್ತಾ ಅಂತ ಅಂದ್ಕೋಬೇಡಿ. ಹೌದು, ಹೊಟ್ಟೆಪಾಡಿಗೋಸ್ಕರ ದುಡಿತಿದ್ದೀವಿ, ನಾವು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಮ್ಮ ಕನಸನ್ನ ನಾವು ಬಿಟ್ಟಿಲ್ಲ ಅಂದರೆ ಅಲ್ಲೇ ನಾವು ಗೆದ್ದಿದ್ದಾಗಿದೆ. ಸೊ ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ ಹತ್ತಬೇಕು. ನಮ್ಗೆ ಆ ಒಂದು ಉನ್ನತ ಸ್ಥಾನಕ್ಕೆ ನಾವು ಹೋಗಿ ನಿಂತ್ಕೋಬೇಕು, ಆ ಒಂದು ಜಾಬ್ ನಮಗೆ ಸಿಗಬೇಕಂತ ಅಂದರೆ ಸ್ವಲ್ಪ ಪರಿಶ್ರಮ ಇರಲೇಬೇಕಲ್ವ. ಯಾಕೆಂದರೆ ಎಲ್ಲರೂ ಕೂಡ ಹುಟ್ಟಿದ ತಕ್ಷಣವೇ ಚಿನ್ನದ ಸ್ಪೂನು ಬೆಳ್ಳಿ ಸ್ಪೂನು ಬಾಯಲ್ಲಿಟ್ಕೊಂಡು ಹುಟ್ಟಿರಲ್ಲ ಅಲ್ವ ನಾವುಗಳು. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೆ ನಾವು ಎಫರ್ಟ್ ಹಾಕೋಣ. ಇನ್ನೊಂದೇನಂತ ಅಂದರೆ ಶ್ರೀಕೃಷ್ಣ ಹೇಳ್ತಾರೆ, ನೀನು ಏನೇ ನೀನು ಪರಿಶ್ರಮ ನೀನು ಎಷ್ಟೇ ಹಾಕು, ಬಟ್ ಫಲಾನುಫಲವನ್ನು ನನಗೆ ಬಿಟ್ಬಿಡು ಅಂತ. ನೀನು ಎಲ್ಲ ಹಾಕಿ ನಿನಗೆ ಸಿಗಲೇಬೇಕು ಫಲ ಅಂತ ಅಂದ್ಕೋಬೇಡ. ಯಾಕೆಂದರೆ ನಾವು ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಅಂದ್ಕೊಳ್ಳೋಣ, ಅದರಿಂದ ನಮಗೆ ಬರೀ ರಿವಾರ್ಡ್ಸ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ರಿವಾರ್ಡ್ ನಮಗೆ ಏನಾದರೂ ಜಾಸ್ತಿ ಸಿಗ್ದಲೇ ಕಮ್ಮಿ ಸಿಕ್ಬಿಟ್ರೆ ನಮ್ಗೆ ಅದು ನಿಜವಾಗ್ಲೂ ಡಿಸಪಾಯಿಂಟ್ ಆಗುತ್ತೆ, ನಿಜ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾವು ಏನು ಕೆಲಸ ಮಾಡಬೇಕು ಅದನ್ನು ಮಾಡಿಬಿಡೋಣ ಆ್ಯಂಡ್ ಓದೋಣ. ನಮಗೂ ಗೊತ್ತು ತುಂಬ ಕಾಂಪಿಟೇಷನ್ಸ್ ಇದೆ, ಆದರೆ ನಾವು ಒಬ್ಬರಾಗಿದ್ದೀವಿ ಅಂದರೆ ನಾವು ಅದರಲ್ಲೇ ಖುಷಿ ಪಡಬೇಕು. ಆ್ಯಂಡ್ ಆ ಕಾಂಪಿಟೇಷನಲ್ಲಿ ನಾವು ಇವತ್ತೆಲ್ಲ ನಾಳೆ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿತ್ತು ಅಂದರೆ ನಮ್ಗೆ ಡೆಫಿನೆಟ್ಲಿ ಆಗೇ ಆಗುತ್ತೆ. ಈ ಹಿಂದೆನೂ ನಾನು ನಿಮಗೆ ಈ ಮಾತು ಹೇಳಿದ್ದೆ ಆ್ಯಂಡ್ ಈಗಲೂ ನಾನು ಹೇಳ್ತಿದ್ದೀನಿ. ಈಗ ನಮಗೆ ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಬಿಡಿ, ನಾಳೆ ಬಿಟ್ಟಾಕಿ 5 ನಿಮಿಷದಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ನಾವಿವಾಗ ಊಟ ಮಾಡಬೇಕಾದ್ರೆ ಇನ್ನೊಂದು 5 ನಿಮಿಷ ನಾನು ಬರ್ತೀನಿ ಅಂತ ಹೇಳ್ತೀವಿ. ಹೋಗ್ಲಿ, ಇನ್ನೊಂದೇನೋ ಒಂದು ಚಾಕ್ಲೇಟೋ ಏನೋ ಇಟ್ಕೊಂಡಿರ್ತೀವಲ್ಲ, ನಾಳೆ ತಿನ್ನೋಣ ಅಂತ ಎತ್ತಿಡ್ತೀವಿ. ಇದೇ ನಂಬಿಕೆ. ಸೊ ನಾಳೆ ಏನಂತ ಗೊತ್ತಿಲ್ಲ, ನೆಕ್ಸ್ಟ್ 5 ನಿಮಿಷ ಏನಂತ ಗೊತ್ತಿಲ್ಲ ಅಂದರೂ ನಾವು ಮುಂದೆ ಮಾಡೋಣ ಅಂತ ಎತ್ತಿಡ್ತೀವಲ್ಲ, ಅದೇ ನಂಬಿಕೆ. ಸೊ ಆ ನಂಬಿಕೆ ಇದ್ದಾಗ
ನಾವು ನಾಳೆ ಅದನ್ನು ತಿಂತೀವಿ, ನಾವು ಮಾಡೇ ಮಾಡ್ತೀವಿ. ನಾವು ಓದೋದ್ರ ಬಗ್ಗೆನೇ ಆಗಲಿ, ನಮ್ಮ ಜೀವನದ ಕಟ್ಕೊಳ್ಳೋದು ಏನಾದರೂ ಒಂದು ನಮ್ಮ ಜೀವನದ ಮೇಲೆ ನಮ್ಗೆ ಹೋಪ್ಸ್ ಇಲ್ಲ ಅಂದಾಗ ನಾವು ಹೇಗೆ ತಾನೇ ಮುಂದೆ ಬರೋದಕ್ಕಾಗುತ್ತೆ ಅಂತ ನಾನು ಕ್ವೆಶ್ಚನ್ ಮಾಡೋದು. ಹಾಗಾಗಿ ನಾವು ಫಸ್ಟ್ ನಮ್ಮನ್ನು ನಾವು ನಂಬ್ಕೊಳ್ಳೋಣ. ಸೊ ಇವತ್ತಲ್ಲ ನಾಳೆ ನಾವು ಚೆನ್ನಾಗಿದ್ದೇ ಇರ್ತೀವಿ, ಅದಕ್ಕೆ ನಾವು ಇವತ್ತಾಗ್ತಿರೋದು ಪರಿಶ್ರಮನೇ ಕಾರಣ ಆಗುತ್ತೆ ಅಂತಲೇ ಅಂದ್ಕೊಳ್ಳೋಣ. ಆಮೇಲೆ ಇನ್ನೊಂದು ಏನಂತ ಅಂದರೆ ಎಲ್ಲರೂ ಆಡ್ಕೋತಾರೆ. ಈಗ ಫಾರ್ ಎಕ್ಸಾಂಪಲ್ ಕೆಲವರು ಮನೇಲೇ ಇದ್ಕೊಂಡು ಓದ್ತಿರ್ತಾರೆ. ಅದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ಯಾಕೆ ನನ್ನೂ ಸಮೇತ ನಾನು ಮನೇಲಿ ಯಾವಾಗ ಕೂತ್ಕೊಂಡು ಓದ್ತಿದ್ದೆ ಅವಾಗ ನನ್ನೂ ಸಮೇತ ನಮ್ಮ ರಿಲೇಟಿವ್ಸ್ ಅಷ್ಟೇ ಚೆನ್ನಾಗಿ ಹೊಗಳಿದ್ರು. ಏನು ಮನೇಲೇ ಓದ್ತಾಳೆ, ಬೇರೆಯವರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಬೇರೆಯವ್ರಿಗೆಲ್ಲ 8 ಲ್ಯಾಕ್ ಪ್ಯಾಕೇಜ್ ಇದೆ, 12 ಲ್ಯಾಕ್ ಪ್ಯಾಕೇಜ್ ಇದೆ, ಯಾಕೆ ನಿಮ್ಮ ಮಗಳಿಗೇನು ಕ್ಯಾಂಪಸ್ ಆಗಲಿಲ್ವಾ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಅವ್ರಿಗೆಲ್ಲ ನಾನು ಹೇಳ್ತಿದ್ದೆ, ಲೈಕ್ ಅವ್ರಿಗೆಲ್ಲ ಡೈರೆಕ್ಟಾಗಿ ಅವ್ರು ನಮ್ಮನ್ನು ಕೇಳ್ತಿಲ್ಲ, ನಾವು ಅವ್ರಿಗೆ ಹೇಳ್ತಿಲ್ಲ. ಬಟ್ ನಾನು ಹೇಳ್ತಿದ್ದೆ ಇಷ್ಟು, ನನ್ನ ಡ್ರೀಮ್ ಇದೆ, ನನ್ನ ಡ್ರೀಮ್ ಸಣ್ಣ ಪುಟ್ಟದಂತೂ ಅಲ್ಲ, ಅದಕ್ಕೆ ನಾನು ನನ್ನ ಸಮಯನ ನಾನು ಕೊಡಲೇಬೇಕು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಹೆಣ್ಮಕ್ಳಿಗೆ ಏಜ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ಇಂಜಿನಿಯರಿಂಗ್ ಮುಗ್ದಿದ ತಕ್ಷಣ 1-2 ವರ್ಷಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಮಾಡ್ಕೊಂಡು ಮಕ್ಕಳೂ ಮಾಡ್ಕೊಬಿಟ್ಟಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಸೊ ಆ ರೀತಿ ಅವ್ರನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ ಅವ್ರ ಪೇರೆಂಟ್ಸ್ ನಮ್ಮ ಪೇರೆಂಟ್ಸ್ನ ಕೇಳ್ತಾರೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ನಮ್ಮನ್ನು ಕೇಳ್ತಾರೆ, ಯಾಕೆ ಇನ್ನೂ ಮದುವೆ ಮಾಡ್ತಿಲ್ಲ, ಯಾಕೆ ಇನ್ನೂ ಮನೇಲಿದ್ದಾಳೆ, ಸೊ ಅವಳು ಕೆಲ್ಸಕ್ಕೆ ಹೋಗಲ್ಲ ಅಂದರೆ ಅಟ್ಲೀಸ್ಟ್ ಮದುವೆ ಮಾಡಿ ಕಳಿಸಿ, ಈ ಥರದ್ದೆಲ್ಲ ಮಾತುಗಳು ಬಂತು. ಇವಾಗ ನಾನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನಾನು ವರ್ಕ್ ಮಾಡ್ತಿದ್ದೀನೋ ಅವ್ರುಗಳು ಮಾತಾಡ್ಸೋ ರೀತಿನೂ ಚೇಂಜ್ ಆಗಿದೆ, ಅವ್ರು ನಮ್ಮ ಜೊತೆಗಿರೋ ರೀತಿ ಚೇಂಜ್ ಆಗಿದೆ. ಅದಕ್ಕೋಸ್ಕರ ನಾನು ಹೇಳೋದು, ಇವರು ಮಾತಾಡ್ತಾರಂತ ಅಂದ್ಕೊಳ್ಳೇಬೇಡಿ. ಒನ್ಸ್ ನೀವು ಅಂದ್ಕೊಂಡಿರೋ ಗೋಲ್ನ ರೀಚ್ ಮಾಡೋದಕ್ಕೆ ಒಂದು ಹಂತ ಹತ್ತಿ ಸಾಕು. ಅವ್ರುಗಳೆಲ್ಲ ನಿಮ್ಮನ್ನು ಏನೋ ಹೇಳ್ತಾರಲ್ಲ, ನಿಮ್ಮನ್ನು ಮಾತು ಆಡಿಸ್ತಿರಲ್ಲ, ಬೇಕಾದ್ರೆ ಬಂದು ನನ್ನ ಮಗಳೇ ಅವಳು ಅಂತ ಹೇಳ್ಕೊತಾರೆ. ಅಷ್ಟು ಸಮೇತ ಅವರು ಏನೋ ಚೇಂಜ್ ಆಗ್ತಾರೆ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಬಿಟ್ಬಿಡಿ, ಅವ್ರ ಮಾತನ್ನೆಲ್ಲ ಬಿಟ್ಬಿಡಿ. ನಿಮ್ಮನ್ನು ನೀವು ಫಸ್ಟ್ ನಂಬಿ, ಆ್ಯಂಡ್ ನಿಮ್ಮನ್ನು ನಂಬ್ಕೊಂಡಿರೋ ನಿಮ್ಮ ಪೇರೆಂಟ್ಸ್ನ ನೀವು ನಂಬಿ. ಯಾಕೆ ಅಂದರೆ ಅವ್ರು ನಿಮ್ಗೆ ಅಷ್ಟೆಲ್ಲ ಕೊಟ್ಟು ಬಿಡಿ ಮನೇಲಿ ಕೂತ್ಕೊಂಡು ಓದು, ನಿನ್ನ ಕೈಲಿ ಆಗುತ್ತೆ ಅಂತ ಅಷ್ಟೊಂದು ಹೋಪ್ಸ್ ಇಟ್ಟಿದ್ದಾರೆ ಅಂದರೆ, ಇದುವರೆಗೂ ಅವ್ರು ಹೋಪ್ಸ್ ಇಟ್ಟಿದ್ದಾರೆ. ಈಗ ನಾನು ಹೇಳೋದು, ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ದೀರಾ ಅಂತ ಅಂದರೆ, ಅಥವಾ ಒಂದು PUC ವರೆಗೂ ನೀವು ಕಂಪ್ಲೀಟ್ ಮಾಡ್ಕೊಂಡು ಓದಿದ್ದೀರಾ ಅಂತಂದರೆ ನೀವು ದಡ್ರಂತೂ ಖಂಡಿತ ಅಲ್ಲ. ನನ್ನ ಪ್ರಕಾರ ದಡ್ರು ಯಾರು ಅಂತ ಅಂದರೆ, ಎಲ್ಲ ಓದಿ ತಿಳ್ಕೊಂಡು ಜೀವನದಲ್ಲಿ ಮತ್ತೆ ಎಡುತ್ತಾನೆ ಮತ್ತೆ ತಪ್ಪು ಮಾಡ್ತಾನೇ ಇರ್ತಾರಲ್ಲ, ಅವ್ರುಗಳು ಮಾತ್ರ ದಡ್ರು. ಎಜುಕೇಷನ್ ಇಲ್ಲ ಅಂದ ತಕ್ಷಣ ಅವ್ರನ್ನ ದಡ್ರು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಜುಕೇಷನ್ ಇದ್ರೂ ತಪ್ಪತನ ಏನೋ ದಡ್ತನ ಮಾಡ್ತಾರಲ್ಲ, ಸೊ ಅವ್ರುಗಳೇ ದಡ್ರು ನನ್ನ ಪ್ರಕಾರ. ಅದಕ್ಕೋಸ್ಕರ ನೀವು ಯಾರೂ ದಡ್ರಲ್ಲ. ಆ್ಯಂಡ್ 1 ಸೆಕೆಂಡ್ ಕೂತ್ಕೊಂಡು 1 ಸೆಕೆಂಡ್ ಅಲ್ಲ ಸಾರಿ, ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ಇವತ್ತು ನೀವು ಈ ರೀತಿ ಇದ್ದೀರಾ. ಸೊ ಇವತ್ತು ಈ ರೀತಿ ಇರೋದಕ್ಕೆ ನೀವೇನಾದ್ರು ಒಂದೇ ಒಂದು ರಾಂಗ್ ಡಿಸಿಷನ್ ಅಂದರೆ ಕೆಟ್ಟದಾಗಿ ದಯವಿಟ್ಟು ಯೋಚನೆ ಮಾಡಬೇಡಿ. ರಾಂಗ್ ಡಿಸಿಷನ್ ಅಂದರೆ ಬೇಡ, ಇವತ್ತು ನಾನು ಓದೋದು ಬೇಡ, ನಾಳೆ ಓದೋಣ, ಇದು ಸಣ್ಣದಾಗಿ ಕೆಟ್ಟ ವಿಚಾರ. ಯಾಕೆಂದರೆ ನಾವು ಹೇಳ್ಬೋದು ಇವತ್ತು ಬೇಡ ಓದೋದು, ನಾಳೆ ಓದೋಣ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಆ ರೇಸಲ್ಲಿ ನಾವು ಒಂದು ಹೆಜ್ಜೆ ಹಿಂದೆ ಉಳಿದ್ವಿ ಅಂತ ಅರ್ಥ. ಈಗ ಹುಷಾರಿಲ್ಲ ಅಂದರೆ ಅದು ಓಕೆ ಫೈನ್, ಅಥವಾ ಏನೋ ಇಂಪಾರ್ಟೆಂಟ್ ವರ್ಕ್ ಇತ್ತು ಇವತ್ತು ನನಗೆ ಓದೋಕ್ಕಾಗ್ತಿಲ್ಲ ಅಂದರೆ ದಟ್ ಈಸ್ ಆಲ್ಸೋ ಫೈನ್. ಯಾಕೆ ಅದನ್ನು ಇನ್ನೊಂದು ದಿನ ನೀವು ಮಾಡಿಕೊಂಡು ಓದ್ಕೋಬೋದು, ಅದಕ್ಕೆ ಅಂತ ಟೈಮ್ ಮಾಡಿಕೊಂಡು. ಆದರೆ ನೀವು ಲೇಸಿನೆಸ್ಗೆ ಯಾರಿವತ್ತು ಓದ್ತಾರೋ ಹೋಗತ್ಲಾಗೆ ಅಂದ್ಕೊಂಡು, ಅದು ಮೂಡಿ ಇಲ್ಲವೇ ಇಲ್ಲ ಅಂದಾಗ ಓದೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅವಾಗ ಓದಿದ್ರೂ ತಲೆಗೆ ಹೋಗಲ್ಲ. ಬಟ್ ಕೆಲವ್ರು ಲೇಸಿನೆಸ್ಸಿಂದ ಓದಲ್ಲ, ಸೊ ಅದನ್ನಂತೂ ದಯವಿಟ್ಟು ಮಾಡಬೇಡಿ. ಇನ್ನೊಂದು ಏನಾಗುತ್ತೆ ಅಂತ ಅಂದರೆ ಓದೋದನ್ನ ಬಿಟ್ಬಿಡ್ತಾರೆ ಕೆಲವರು, ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಪ್ರಯತ್ನನ ಬಿಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಒಂದೊಂದು ಹನಿ ಬೀಳ್ತಾ ಮಳೆ ಹನಿ ಒಂದು ದೊಡ್ಡ ಬಂಡೆಕಲ್ಲನ್ನೇ ಕೊರಿಯುತ್ತಂತೆ. ಅದಕ್ಕೋಸ್ಕರ ನಮ್ಮ ಪ್ರತಿದಿನದ ಸಣ್ಣ ಪರಿಶ್ರಮ ಆದ್ರೂ ತೊಂದರೆ ಇಲ್ಲ. ಸೊ ನಾವು ಅಂದ್ಕೊಂಡಿರೋ ಗೋಲ್ನ ನಾವು ಅಚೀವ್ ಮಾಡ್ತೀವಿ ಅಂತಂದರೆ ಆ ಕನ್ಸಿಸ್ಟೆನ್ಸಿ ಇರಲಿ ಸಾಕು. ಆ್ಯಂಡ್ ನಾವು ಓದೋದನ್ನು ಮರೆಯೋದು ಬೇಡ, ಅದನ್ನು ಗ್ಲಾನ್ಸ್ ಮಾಡೋಣ, ಓದ್ತಾ ಇರೋಣ. ನಾನು ಯಾಕೆ ಇಷ್ಟು ಹೇಳ್ತೀನಿ ಅಂತ ಅಂದರೆ, ಇವಾಗ ಒಬ್ಬ ಪರ್ಸನ್ ಓದಿ ಚೆನ್ನಾಗಾಯಿತು ಅಂದರೆ ಬರೀ ಅವರಷ್ಟೇ ಚೆನ್ನಾಗಾಗೋದಿಲ್ಲ, ಅವ್ರ ಫ್ಯಾಮಿಲಿನೇ ಚೆನ್ನಾಗಾಗುತ್ತೆ. ಸೊ ಒಬ್ಬರಿಂದ ಇಡೀ ಫ್ಯಾಮಿಲಿ ಚೆನ್ನಾಗಾಯ್ತು ಅಂದರೆ ಅವರಿಂದ 4 ಜನ ಈ ಥರ ಓದೋದನ್ನು ಕಲ್ತು ಚೆನ್ನಾಗಾಯಿತು ಅಂದರೆ ಇಡೀ ದೇಶನೇ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಹೇಳ್ಬೇಕನ್ನಿಸ್ತು ಹೇಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ.